ವಿಷಯ ಮಾತ್ರ ಎಷ್ಟು ಗಂಭೀರತೆಯಿಂದ ಕೂಡಿದೆ ಅಂದ್ರೆ, ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ನಿಜಕ್ಕೂ ಮಹಿಳೆಯರಿಗೆ ರಕ್ಷಣೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇಡೀ ದೇಶದ ಜನರು ಇವತ್ತು ಕೇಳ್ತಾ ಇದ್ದಾರೆ. ಕಳೆದ ವರ್ಷ, ಒಂದು ವರ್ಷನೂ ಆಗಿಲ್ಲ ಬಹುಶಃ, ಆರ್ಜೆಕರ್ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರ ನಡೆದಿತ್ತು. ಆ ಒಂದು ಪ್ರಕರಣ ನಡೆದು ಒಂದು ವರ್ಷವೂ ಕೂಡ ಆಗಿಲ್ಲ. ಇವತ್ತು ಮತ್ತೆ ಕಾನೂನು ವಿದ್ಯಾರ್ಥಿನಿಯ ಮೇಲೆ ಕಾನೂನು ಕಾಲೇಜಿನಲ್ಲಿಯೇ ಸಾಮೂಹಿಕ ಅತ್ಯಾಚಾರ ನಡೆದಿರುವಂತದ್ದು ಪಶ್ಚಿಮ ಬಂಗಾಳದಲ್ಲಿ. ಹಾಗಿದ್ರೆ ನಿಜಕ್ಕೂ ಮಮತಾ ಬ್ಯಾನರ್ಜಿ ಅವರು ಒಬ್ಬ ಮಹಿಳೆಯಾಗಿ ಮಹಿಳೆಯರ ರಕ್ಷಣೆಯನ್ನ ಮಾಡದೇ ಇದ್ದಾಗ ಅವರು ಮಹಿಳೆಯರ ಬಗ್ಗೆ ಯಾವ ರೀತಿಯ ಕರುಣೆ, ಯಾವ ರೀತಿಯ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನೋದು ಇಲ್ಲಿ ನಾವು ನೋಡಬೇಕು. ಆರ್ಜೆಕರ್ ಕಾಲೇಜಿನಲ್ಲಿ ಅತ್ಯಾಚಾರ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ, ಟ್ರೇನಿ ಡಾಕ್ಟರ್ ಮೇಲೆ ಅತ್ಯಾಚಾರವನ್ನ ನಡೆದಾಗ ಮಮತಾ ದೀದಿ ಅವರೇ ಫೀಲ್ಡ್ಗೆ ಬಂದು ಹೋರಾಟವನ್ನ ಮಾಡ್ತಾರೆ. ಆದ್ರೆ ಯಾರ ವಿರುದ್ಧ ಹೋರಾಟ ಮಾಡಿದ್ರು ಅವರು? ತಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರ? ತಮ್ಮ ಸರ್ಕಾರದ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರ? ಯಾವ ಕಾರಣಗಳಿಂದ ಅವತ್ತು ಇವರೇ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ? ಪ್ರತಿಭಟನೆ ಮಾಡಿದ್ರೆ ಎಲ್ಲವೂ ಸರಿ ಆಗುತ್ತೆ ಅಂದ್ರೆ ಓಕೆ. ಮತ್ತೆ ಇವತ್ತು ಕಾನೂನು ವಿದ್ಯಾರ್ಥಿನಿಯ ಮೇಲೆ ಕಾನೂನು ಕಾಲೇಜಿನಲ್ಲಿಯೇ ಸಾಮೂಹಿಕ ಅತ್ಯಾಚಾರ ನಡೀತಂದ್ರೆ ನಿಜಕ್ಕೂ ಅಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಪಶ್ಚಿಮ ಬಂಗಾಳದಲ್ಲಿ ನಿಜಕ್ಕೂ ಪ್ರಜಾಪ್ರಭುತ್ವ ಇದೆಯಾ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂದ್ರೆ ಮಹಿಳಾ ಮುಖ್ಯಮಂತ್ರಿಯಾಗಿ ಮಹಿಳೆಯರಿಗೆ ರಕ್ಷಣೆ ನೀಡದಷ್ಟು ಯಾವ ರೀತಿಯ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು? ಆರೋಪಿಗಳಲ್ಲಿ ಒಬ್ಬ 31 ವರ್ಷದ ಮನೋಜಿತ್ ಮಿಶ್ರಾ, 19 ವರ್ಷದ ಜೈಬಾ ಅಹಮದ್ ಮತ್ತು ಪ್ರಮಿತ್ ಮುಖರ್ಜಿ 20 ವರ್ಷದವ. ಜೂನ್ 36ರ ಸಂಜೆ ಕೋಲ್ಕತ್ತಾದ ತಲ್ಬಂಗ್ ಕ್ರಾಸಿಂಗ್ ಬಳಿ ಮಿಶ್ರಾ ಮತ್ತು ಅಹಮದರನ್ನ ಬಂಧಿಸಲಾಗಿದೆ. 3ನೇ ಆರೋಪಿ ಪ್ರಮಿತ್ ಮುಖರ್ಜಿಯನ್ನ ಆತನ ಮನೆಯಿಂದ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಂತ್ರಸ್ತೆಯ ಆರಂಭಿಕ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದ್ದು ಹಲವಾರು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಅಪರಾಧದ ಸ್ಥಳವನ್ನ ಸಹ ಸುತ್ತುವರಿಯಲಾಗಿದ್ದು ವಿಧಿ ವಿಜ್ಞಾನ ಪರೀಕ್ಷೆಗಾಗಿ ಕಾಯಲಾಗ್ತಾ ಇದೆ ನಮ್ಮ ಪ್ರೈಮ್ ಟೈಮ್ ಶೂಟ್ ಆಗುವ ತನಕ. ಆದ್ರೆ ಇವ್ರನ್ನ ಎಲ್ಲರನ್ನ ಕಸ್ಟಡಿ ಕೂಡ ಕಳಿಸಲಾಗಿದೆ. ಆದ್ರೆ ಈಗಾಗಲೇ ಕೋಲ್ಕತ್ತಾ ಪೊಲೀಸರು ಅಲ್ಲಿ ಏನ್ ಮಾಡಿದ್ರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಐಟಿ ಸೆಲ್ ನ ಅಮಿತ್ ಮಾಳವೀಯ ಮಾತನಾಡಿ, ಬಿಜೆಪಿ ಸಂತ್ರಸ್ತ ಕುಟುಂಬದೊಂದಿಗೆ ನಿಂತಿದೆ ಮತ್ತು ಎಲ್ಲ ಆರೋಪಿಗಳನ್ನ ಶಿಕ್ಷಿಸಲು ಬದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ಬಿಜೆಪಿ, ಕಾಂಗ್ರೆಸ್, ಟಿಎಂಸಿ ಇವರಿಗೆಲ್ಲರಿಗೂ ನಾನು ಒಂದೇ ಸ್ಪಷ್ಟವಾದ ಮಾತನ್ನ ಹೇಳ್ತೀನಿ. ಅತ್ಯಾಚಾರ ಆಗುತ್ತೆ, ಆಮೇಲೆ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಸ್ಟ್ಯಾಂಡ್ ತಗೋತ್ತೆ, ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಇನ್ನೊಂದು ಸ್ಟ್ಯಾಂಡ್ ತಗೊಂಡಿರುತ್ತೆ. ಆದ್ರೆ ನಿಜಕ್ಕೂ ಅಲ್ಲಿ ಮಗಳನ್ನ ಯಾರು ಅತ್ಯಾಚಾರಕ್ಕೊಳಗಾಗಿರ್ತಾರೋ ಅವ್ರಿಗೆ ನೋವಾಗುತ್ತೆ, ಅವರ ಕುಟುಂಬಕ್ಕೆ ನೋವಾಗಿರುತ್ತೆ ಹೊರತು ಇವ್ರುಗಳು ರಾಜಕೀಯವನ್ನ ಮಾಡ್ತಾರೆ. ಆದ್ರೆ ಯಾಕೆ ಅತ್ಯಾಚಾರವಾಯ್ತು, ಯಾಕೆ ಕಾನೂನು ಸುವ್ಯವಸ್ಥೆ ಹದಗೆಡ್ತು, ಇದರ ಬಗ್ಗೆ ಹೋರಾಟ ಮಾಡಿ. ಈ ಒಂದು ಕಾನೂನು ಸುವ್ಯವಸ್ಥೆ ಯಾಕೆ ಹದಗೆಡ್ತಾ ಇದೆ ಆ ಒಂದು ಪಶ್ಚಿಮ ಬಂಗಾಳದಲ್ಲಿ? ನಿಜಕ್ಕೂ ಅಲ್ಲಿ ಮಹಿಳೆಯರು ಸೇಫ್ ಯಾಕಿಲ್ಲ? ಈ ರೀತಿಯ ಇವುಗಳ ಮೇಲೆ ಚರ್ಚೆ ಮಾಡಬೇಕು ವಿನಃ ರಾಜಕೀಯ ಕಿರಿಚೆ ಚಾಟವನ್ನ ಮಾಡಿ ರಾಜಕೀಯವಾಗಿ ಆ ಇಶ್ಯೂಗಳನ್ನ ತಮ್ಮ ಬೇರೆ ಬಯಸ್ಕೊಳ್ಳಿಕ್ಕಾಗಿ ಬಳಸಿದ್ರೆ ನಿಜಕ್ಕೂ ಅದು ದುರಂತದ ಸಂಗತಿ. ಯಾಕೆಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ, ಗಣತಂತ್ರ ದೇಶ. ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಆಡಳಿತದ ವೈಫಲ್ಯದ ಕುರಿತು ವಿನಃ ನಮಗೆ ಪೊಲಿಟಿಕಲ್ ಏನ್ ಲಾಭ ಆಗುತ್ತೆ ಅನ್ನೋದ ಕುರಿತು ಎಂದು ಕೂಡ ಯೋಚನೆ ಮಾಡಬಾರ್ದು. ಮಮತಾ ಬ್ಯಾನರ್ಜಿ ಒಬ್ರು ಮಹಿಳೆಯಾಗಿ ಮಹಿಳೆಯರ ರಕ್ಷಣೆಗೆ ನಿಲ್ಲದೆ ಹೋಗಿದ್ರೆ ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನ ಒಬ್ರು ಮಹಿಳಾ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೆಮ್ಮೆ ಪಡಬೇಕು ವಿನಃ ಪ್ರತಿ ವರ್ಷ ಮಹಿಳೆಯರ ಮೇಲೆ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಾ ಹೋದಾಗ ಮಹಿಳಾ ಮುಖ್ಯಮಂತ್ರಿಯವರು ಏನ್ ಮಾಡ್ತಾ ಇದ್ದಾರೆ? ನಿಜಕ್ಕೂ ಮಮತಾ ಬ್ಯಾನರ್ಜಿ ಅವರು ಕೆಲವೊಂದು ವಿಷಯಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಾರೆ. ಮೇಘಾಲಯದಲ್ಲಿ ಇದು ಮಣಿಪುರದಲ್ಲಿ ಹಂಗಾಯ್ತು, ಇರಾನ್ ನಲ್ಲಿ ಹಂಗಾಯ್ತು, ಇಸ್ರೇಲ್ ನಲ್ಲಿ ಹಿಂಗಾಯ್ತು, ಫೆಲಿಸ್ತೀನ್ ನಲ್ಲಿ ಹಂಗಾಯ್ತು. ಇವುಗಳ ಮೇಲೆ ವಿಚಾರ ಮಾಡುವಂತಹ ನೀವುಗಳು ನಿಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಇವುಗಳ ಬಗ್ಗೆ ಗಮನ ಹರಿಸಿ. ನಿಮ್ಮ ರಾಜ್ಯದಲ್ಲಿ ಆಡಳಿತ ಸುವ್ಯವಸ್ಥೆಯನ್ನ ಸರಿಯಾಗಿ ಕಾಪಾಡ್ಕೊಂಡು ಹೋಗಿ. ಬೇರೆ ಅದನ್ನ ಬಿಟ್ಟು ಬೇರೆ ಬೇರೆಯವರ ಮೇಲೆ ಗೂಬೆ ಕೂರಿಸೋದು, ಬೇರೆ ಬೇರೆಯವರ ಮೇಲೆ ಆರೋಪ ಮಾಡೋದು, ನೀವೇ ಬೀದಿಗೆ ಬಂದು ಹೋರಾಟ ಮಾಡೋದು ಇದು ಶೋಭೆ ತರಲ್ಲ ಮಮತಾ ಬ್ಯಾನರ್ಜಿ ಅವರೇ. ನೀವು ಮಾಡಬೇಕಾಗಿರೋದು ನಿಮ್ಮ ರಾಜ್ಯದಲ್ಲಿನ ವ್ಯವಸ್ಥೆಯನ್ನ ಸರಿ ಮಾಡ್ಕೊಳ್ಳಿ. ಏನು ಗೂಂಡಾ ವ್ಯವಸ್ಥೆ ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರ ಮೇಲೆ ಹೊಡಿಬಡಿ ಆಟ ನಡೀತಾ ಇದೆ, ಇವುಗಳ ಮೇಲೆ ಕಂಟ್ರೋಲ್ ಅನ್ನ ಮಾಡಿ. ಅದನ್ನ ಬಿಟ್ಟು ಬೇರೆಯವರ ಮೇಲೆ ಗೂಬೆ ಕೂರಿಸೋದನ್ನ ಬಿಡಿ. ಈ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗುವ ಹಾಗೆ ಮಾಡಬೇಕು ನಿಮ್ಮ ಸರ್ಕಾರ. ಕೇವಲ ಇಂಥವರಿಗೆ ಗಲ್ಲು ಶಿಕ್ಷೆ ಕೊಟ್ರೆ ಇನ್ನೊಬ್ರು ಕೂಡ
ಇದೇ ಪ್ರೊಸೆಸ್ ಅಲ್ಲಿ ಇರ್ತಾರೆ. ಆದ್ರೆ ಕಠಿಣಾತೀತ ಕಠಿಣ ಶಿಕ್ಷೆ ಕೊಟ್ಟು ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕಾನೂನು ಸುವ್ಯವಸ್ಥೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಕಾಪಾಡಬೇಕಾಗಿರೋದು ಮಮತಾ ಬ್ಯಾನರ್ಜಿ ಅವರ ಕರ್ತವ್ಯ. ಎಸ್, ಇವತ್ತಿಗೆ ಈ ಪ್ರೈಮ್ ಟೈಮ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಚಾರಗಳೊಂದಿಗೆ ನಾಳೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನ ಮಾಡ್ತೇನೆ.